ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಹಸೆಬೇಳೆ ಅರ್ಧಾಂಬ್ರ ಮಾಡೋಣ ಅಂತ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂತೀನಿ. ಹಸೆಬೇಳೆ ಅರ್ಧಾಂಬ್ರ. ಹಸೆಬೇಳೆ ಅರ್ಧಾಂಬ್ರ ಅದೇ ಹೆಂಗಮ್ಮ ಮಾಡೋದು? ಅವನ್ನ ಬೇಳೆ ನೆನೆಸ್ಕೊಂಬಿಡೋದು, ನೆನೆಸ್ಕೊಂಡು ರುಬ್ಬಿ ಒಗ್ಗರಣೆಗೆ ಹಾಕಿ ಮಾಡಿಸೋದು. ತೋರಿಸ್ತೀನಿ. ಇದು ಸುಟ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೋಬೇಕು. ಇಲ್ದಿದ್ರೆ ಎಣ್ಣೆಗೆ ಹುರ್ಕೋಬೇಕು. ನಾವಂದ್ರೆ ಒಲೆ ಐತೆ, ಸುಟ್ಕೊಂತೀವಿ. ಒಲೆ ಇಲ್ದರು ಹುರ್ಕೋಬೇಕು ಒಂದು ತೋಟೆ ಎಣ್ಣೆ ಬಿಟ್ಟು. ಚೆನ್ನಾಗಿರ್ತೈತಿ ಹಸೆಬೇಳೆ ಅರ್ಧಾಂಬ್ರ. ಹಸೆಬೇಳೆ ಅರ್ಧಾಂಬ್ರ ನಾನು ಅಲ್ಲೇ ಶಾನೆ ದಿನ ಆಗಿತ್ತು, ನೆನ್ಪಿಸ್ಕೊಂಡು ಮಾಡೋಣ ಅಂತ ಮಾಡ್ತಿದ್ದೀನಿ. ನಮ್ಮ ಮನೆಗೆ ಮಾಡೋದು ನಮ್ಮಮ್ಮ, ಅದಕ್ಕೆ ನೋಡೋಣ ಅಂತ. ಚೆನ್ನಾಗಿರೋದು ಈಗ ಉಂಡಂಗೈತೆ ಆ ಸಾರು, ಅದಕ್ಕೆ ಮಾಡೋಣ ಚೆನ್ನಾಗೈತೆ ಅಂತ. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಂಡು ಸುಟ್ಕೊಂತೀನಿ. ಮೇಡಮ್ಮ ಸುಟ್ಟವೆ ತಕ್ಕೊಂತೀನಿ. ಹೇಳಮ್ಮ, ತೊಗರಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ನಾವು ಸಾರು ಮಾಡಕ್ ಮುಂಚೆ 1 ಗಂಟೆ ಹೊತ್ತು ಮುಂಚಿತವಾಗಿ ನೆನೆಸ್ಕೋಬೇಕು. ತೊಗರಿ ಬೇಳೆ ನೆನೆಸಿಕೊಂಡು ಮಾಡಬೇಕು. ಖಾರದ ಪುಡಿ, ಸಾಂಬಾರ್ ಪುಡಿ, ಕಾಯಿ ತುರಿ, ಈರುಳ್ಳಿ ಬೆಳ್ಳುಳ್ಳಿ ಸುಟ್ಟಿರೋವು, ಹುಣಸೆ ಹಣ್ಣು. ಈಗ ರುಬ್ಕೊಂತೀನಿ. ಇಷ್ಟು ರುಬ್ಕೋಬೇಕಾ? ಇಷ್ಟು ರುಬ್ಕೋಬೇಕು. ಹಸಿಬೇಳೆ ಸಾರಿಗೆ. ಹಸಿಬೇಳೆ ಅರ್ಧಾಂಬ್ರ. ಹಸಿಬೇಳೆ ಅರ್ಧಾಂಬ್ರಕ್ಕೆ ಚೆನ್ನಾಗಿರುತ್ತೆ ಸಾರು. ಆ ಥರ ನೆನೆಸಿ ಮಾಡ್ಕೊಂಡ್ರೆ. ನಮ್ಮಮ್ಮನ ಮಾಡಿರೋದು ಸಣ್ಣ ಹುಡುಗಿಗಳು ನೆನಪಿಸ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ. ನೀನು ಚಿಕ್ಕ ಹುಡುಗಿಯಾಗಿ ಮಾಡಿರೋದು ನಾನು ಆವಾಗ ನಮ್ಮ ಅಮ್ಮ ಮಾಡಿರೋ ಉಂಡಿರೋ ಹಸಿಬೇಳೆ ಅರ್ಧಾಂಬ್ರ ನೆನಪಿಸ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ. ನಾವು ಯಾವತ್ತೂ ಊಟ ಮಾಡಿಲ್ಲ ಹಸಿಬೇಳೆ ಅರ್ಧಾಂಬ್ರ. ಮಾಡಿದ್ದೀನಿ, ಆದರೆ ಅಷ್ಟು ನೆನಪಿಲ್ಲ ನನಗೆ. ಇವತ್ತು ಮಾಡ್ತಾ ಇದ್ದೀನಿ. ನಮ್ಮಮ್ಮ ಮಾಡಿರೋ ಸಾರು ನೆನಪು. ಅವಾಗೆಲ್ಲ ಹಂಗೆ ಅಮ್ಮ ಅಲ್ಪ ಸ್ವಲ್ಪ ಇರೋದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಉಂಬರು. ಅವಾಗ ಹಿಂಗೆಲ್ಲ ತರಕಾರಿ ಗೊತ್ತಿರಲಿಲ್ಲ. ಎಲ್ಲೋ ಮೆಣಸಿನ ಗಿಡದಾಗ ಬದನೆ ಗಿಡದಾಗ ಒಂದು ಇಕ್ಕೊಂಡಿರೋರು ತರಕಾರಿ, ಬದನೆಕಾಯಿ, ಟೊಮೆಟೆ ಹಣ್ಣು ಅಷ್ಟೇ. ಹಿಂಗೆಲ್ಲ ಏನು ತರಕಾರಿ ಅವಾಗ ಬಲು ಮಾರ್ತಿರ್ಲಿಲ್ಲ. ಹಂಗಾಗಿ ಯಾವುದೋ ಹುಡಿಕೊಂಡು ಮಾಡೋರು. ಅವಾಗಿನ ಸಾರೇ ಸಾರು ಚಂದ. ಈಗ ಇಂಥವೆಲ್ಲ ಮಾಡಲ್ಲ. ಅದೇ ಯಾರ ನಮಗೆ ನೆನಪಿರೋರು ಮಾಡ್ತಾರಷ್ಟೇ. ಚೆನ್ನಾಗಿರ್ತೈತೆ ಸಾರು ಮಾತ್ರ. ಆಯ್ತಾ? ನಡಾಗೈತಿ. ನಮ್ಮ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂತೀನಿ. ಕರಿಬೇವು, ಈರುಳ್ಳಿ, ಇದಕ್ಕೆ 1-2 ಈರುಳ್ಳಿ ಹೆಚ್ಚಾಗಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ. ಈಗಳಮ್ಮ ರುಬ್ಬಿಟ್ಕೊಂಡಿದ್ನ ಕಲಸಿ ಒಯ್ತೀನಿ. ಈಗ ಒಗ್ಗರಣೆ ಬೆಂದೈತೆ. ಈಗ ರುಬ್ಬಿರಕ್ಕಾರ ಒಗ್ಗರಣೆಗೆ ಹಾಕಿ ಮಳ್ಳಿಸ್ಕೋಬೇಕು. ಚೆನ್ನಾಗಿರ್ತೈತೆ ಸಾರು. ಬೇಗ ಆಗ್ತೈತೆ ಸಾರು. ಬೇಳೆ ಒಂದು ನೆನೆಗೆ ಇಕ್ಕೊಂಬಿಟ್ರೆ ಬೇಗ ಆಗ್ತೈತೆ ಸಾರು. ನೀನು ಮಿಕ್ಸಿಗೆ ಆಗ್ಲೇಳ ಹಾಕ್ಕೋಬಹುದು. ಇವಾಗ ನಿಮ್ಗೆ ಗುಂಡು ಬಂಡೆ ಎಲ್ಲಿ ಸಿಗ್ತೈತೆ ಪೇಟೆ ಒಳಗೆ, ನೆನೆಸಿಟ್ಕೊಬಿಟ್ರೆ ಇರ್ತೈತೆ ಸಾರು. ಇದು ಮಂದ ಬರ್ತೈತೆ. ಸ್ವಲ್ಪನೇ 1-2-3 ಇರೋರ್ಗೆ ಸ್ವಲ್ಪ ನೆನೆಕ್ಯಾಡ್ರಿ. ಶಾನೆ ಜನ ಇರೋರ್ಗೆ ಇವಾಗ ನಾನು ನೆನೆಕಿದ್ನಲ್ಲ ಅಷ್ಟು ನೆನೆಕ್ಯಾಡ್ರಿ ಸಾರು. 4-5 ಜನ ಇರೋರ್ಗೆ ಗಟ್ಟಿ ಆಗುತ್ತಾ? ಗಟ್ಟಿ ಆಗ್ತದೆ ಸಾರು. ಉಪ್ಪು ಹಾಕ್ತೀನಿ. ಇದು ಮಾಡಿಬಿಟ್ರೆ ಸಾರು ಆಯ್ತು.
ಗಟ್ಟಿಗಾಗ್ತೈತಿ. ಇಷ್ಟು ತೆಳ್ಪಾಗೈತಾ ಹ್ಞೂ ಗಟ್ಟಿಗಾಗುತ್ತೆ ಸಾರು. ಮಳೆ ಮೇಲೆ ಗಟ್ಟಿಗಾಗುತ್ತಾ? ಗಟ್ಟಿಗಾಗ್ತೈತಿ. ಇನ್ನೂ ಗಟ್ಟಿಗಾಗ್ತೈತೆ. ಇನ್ನೂ ಸ್ವಲ್ಪ ನೀರು ಹಾಕಿರೂ ನಡಿತೈತಿ. ನೋಡೋಕೇನೋ ಕಲರ್ಫುಲ್ಲಾಗಿ ಕಾಣಿಸ್ತೈತೆ. ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಿ. ಟೇಸ್ಟೂ ಚೆನ್ನಾಗಿರುತ್ತೆ. ನಾನು ನೋಡಬೇಕು ಫಸ್ಟು. ನೋಡು. ಹ್ಞೂ ಇನ್ನೊಂದಿನ ಮಾಡಮ್ಮ ಉಂಬನ ಅನ್ಬೇಕು. ಹಂಗಿರುತ್ತಾ? ನೋಡ್ಬಿಟ್ಟು ಹೇಳ್ತೀನಿ. ನೋಡ್ಬಿಟ್ಟು ಹೇಳು. ನೋಡ್ಬಿಟ್ಟು ನಾನು ಉಂಡಿರೋದಕ್ಕೆ ಭರವಸೆ ಕೊಟ್ಟು ಹೇಳ್ತಾ ಇದ್ದೀನಿ. ನೀನು ಉಂಡ್ಬಿಟ್ಟು ಹೇಳು. ನೋಡ್ಬಿಟ್ಟು ಹೇಳ್ತೀನಿ ಉಂಡ್ಬಿಟ್ಟು. ಇನ್ನೊಂದಿನ ಅರ್ಜೆಂಟ್ ಆಗುತ್ತೆ ಸಾರು ಅಂತ ನೀನು ಅದೇ ಮಾಡಬೇಕು. ನೀನಿದೆಯಲ್ಲ ಇದೆಯಲ್ಲ ಅವ ನೀನಿದೆಯಲ್ಲ, ನಿನ್ನ ಕೈಯಲ್ಲಿ ತಿನ್ಬೇಕು. ನಾನು ಹ್ಯಾಂಗೆ ಮಾಡಬೇಕು ಅದಕ್ಕೆ ಇಬ್ರು ಸೇರ್ಕೊಂಡು ನೀನು ನಿನ್ನ ಕೈಯಾಗ ಉಣ್ಬೇಕು ಅಂತ ಮಾಡ್ತಿರಲ್ಲ. ಅಕ್ಕನೂ ನಿತ್ತ ಹಿಂಗಿನೂ. ಹ್ಞೂನಮ್ಮ, ಇರೋವರೆಗೂ ನಿನ್ನ ಕೈಯಲ್ಲಿ ಊಟ ಮಾಡಬೇಕು. ಆಮೇಲೆ ಎಲ್ಲಿ ಸಿಗುತ್ತೆ? ಅದ್ರ ಸೇನಿಗೆ ಸೇರ್ಕೊಂಡು ಅಡಿ ಕರುಗಳು ಒಂದೆರಡವೆ ಅವು ಹಂಗೆ ಹೋಗ್ತವೆ. ಅವು ಅಜ್ಜಿನೇ ಮಾಡಬೇಕು ಅಂತ ನಮ್ಮ ವ್ಯೂವರ್ಸ್ ಕೇಳ್ತೀನಿ. ನೀವೇ ಹೇಳಿ, ಅಮ್ಮ ಇದ್ದಾಗ ಅಮ್ಮನ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ಬೇಕಾ, ನಾವೇ ಮಾಡ್ಕೊಂಡು ತಿಂದಿರೋ ಟೇಸ್ಟ್ ಆಗಿರುತ್ತಾ? ಇರೋವರೆಗೂ ಮಾಡಿಸ್ಕೊಂಡು ತಿನ್ಬೇಕು ತಾನೆ. ಅವರು ನೋಡಿ ಹಂಗೆ ಕಮೆಂಟ್ ಹಾಕೋದು. ನಿಮ್ಮ ಅಮ್ಮನ ಹತ್ರನೇ ಮಾಡಿಸ್ಕೊಂಡು ಊಟ ಮಾಡ್ರಿ ಅಂತ ಕಮೆಂಟ್ ಬರ್ತಾವಲ್ಲ. ಅನ್ನಕ್ಕಂತೂ ಸಾಕು. ನೀನು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಮ್ಮ, ಮತ್ತೆ ನಿನ್ನ ಹತ್ರ ಬಿಟ್ಬಿಟ್ಟು ನಾವು ಮಾಡ್ಕೊಂಡು ತಿಂತೀವ? ಹೇಳು. ಅನ್ನಕ್ಕೂ ಚೆನ್ನಾಗಿರ್ತೈತಿ. ಇದು ಮಳ್ಳಬೇಕು. ಮಳ್ಳಿದ್ರೆ ಸಾರಾಯ್ತು. ಸಾರಾಗುತ್ತೆ. ಅದಕ್ಕೆ ಜೊತೆಗೆ ಅನ್ನ, ಸಾರು, ಮುದ್ದೆ ಮಾಡ್ಕೊಂಡು ಊಟ ಮಾಡೋದು. ಕಮೆಂಟ್ ಮಿಸ್ ಮಾಡಬೇಡ್ರಿ, ಕಮೆಂಟ್ ಹಾಕ್ರಿ. ಯಾರೆಲ್ಲ ಈ ಥರ ಅಮ್ಮ ಅಡುಗೆ ಮಾಡೋದಿದ್ರೆ ಯಾರೆಲ್ಲ ಅವರೇ ಅಡುಗೆ ಮಾಡ್ಕೊಂಡು ತಿಂತೀರಾ? ನಾವಂತೂ ಮಿಸ್ ಮಾಡ್ಕೊಳ್ಳೋಕೆ ತಯಾರಾಗಿಲ್ಲ. ಆಯ್ತಮ್ಮ ಸಾರು. ಹಿಂಗೊಂದು ಸ್ವಲ್ಪ ಹೊತ್ತು ಮಳ್ಳಿಸ್ಕೊಂಬಿಟ್ರೆ ಆಯ್ತಮ್ಮ ಸಾರು. ಅರ್ಜೆಂಟ್ಗೆ ಈಸಿಯಾಗಿ ಮಾಡ್ಕೋಬೋದು, ರುಚಿಯಾಗೂ ಇರುತ್ತೆ. ನಿಮಗೆ ಯಾರಿಗಾದ್ರೂ ಈ ಥರ ಸಾರು ನೆನಪಿದ್ರೆ ಅಥವಾ ಮಾಡ್ಕೊಂಡು ಊಟ ಮಾಡಿದರೆ ತಪ್ಪದೆ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಇದ್ದೀರಾ ಅಂತ. ಸಾರು ಕಾದೈತೆ, ಇಳಿಸ್ತೀನಿ. ಇಷ್ಟೇ ಇದ್ರದ್ದು ಕತೆ ಮುಗಿಸ್ಬಿಟ್ವಿ. ಮುದ್ದೆ ಮಾಡ್ಕೊಂಡು ಉಂಡ್ಬಿಟ್ರೆ, ಈಗ ಮುದ್ದೆ ಮಾಡ್ಕೊಂಡು ಉಂಡ್ರೆ ಮುದ್ದೆಗೂ ಇಟ್ಟಾರೆ ನಮ್ಮಮ್ಮ ಹಿಂದೆ. ಊಟ ಮಾಡ್ಬಾರಮ್ಮ. ನಮ್ಮದು ಹಸಿಬೇಳೆ ಅರ್ಧಾಂಬ್ರ ಮುದ್ದೆ ರೆಡಿ ಆಗೈತೆ, ಊಟ ಮಾಡ್ತೀವಿ. ನೋಡಿದ್ರಲ್ಲ ಹೇಗೆ ಮಾಡಿದ್ರು. ನಮ್ಮಮ್ಮಂಗೆ ಅವರಮ್ಮ ಮಾಡಿಕೊಟ್ಟ ಹಸಿಬೇಳೆ ಅರ್ಧಾಂಬ್ರನ ನಮಗೂ ಕೂಡ ಮಾಡಿಕೊಟ್ಟಿದ್ರು. ತುಂಬ ರುಚಿಯಾಗಿತ್ತು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ಯಾರು ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾ ಇರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.